ಓಂ ನಮಃ ಶಿವಾಯ. ಮಹಾಭಾರತ ಮಹತ್ವಾತ್ ಭಾರವತ್ವಾತ್ ಚ ಮಹಾಭಾರತ ಅಂತ ಕರೆಸ್ಕೊಳ್ಳುತ್ತೆ. ಮಹಾಭಾರತದಲ್ಲಿ ಇಲ್ಲದೆ ಇರುವಂತಹ ವಿಷಯ ಜಗತ್ತಿನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಯಾವೆಲ್ಲ ವಿಷಯಗಳಿದೆಯೋ ಅದು ಮಹಾಭಾರತದಲ್ಲಿದೆ. ಇದು ಮಹಾಭಾರತದ ಮಹಿಮೆಯನ್ನು ಹೇಳುವಂತಹ ಮಾತು. ಅದೇ ರೀತಿಯಾಗಿ ಮಹಾಭಾರತದಲ್ಲಿ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಅವುಗಳಿಗೆ ಸಮವಾಗಿ ಬಂದಂಥದ್ದೇ ಶಿವಸಹಸ್ರನಾಮ. ಹೆಚ್ಚು ಜನರಿಗೆ ಪರಿಚಯವಿಲ್ಲದೆ ಹೋದರೂ ಮಹಾಭಾರತದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸಲ್ಪಟ್ಟಂತಹ ಈ ಶಿವಸಹಸ್ರನಾಮ ಬಹಳಷ್ಟು ಅರ್ಥಗರ್ಭಿತವಾಗಿರುವಂಥದ್ದು. ಶಿವಸಹಸ್ರನಾಮ ಅನ್ನುವಂಥದ್ದು ಮಹಾಭಾರತದ ಅನುಶಾಸನಿಕ ಪರ್ವದ 17ನೇ ಅಧ್ಯಾಯದ 31ನೇ ಶ್ಲೋಕದಿಂದ ಪ್ರಾರಂಭವಾಗಿ 153ನೇ ಶ್ಲೋಕದವರೆಗೆ ಮುಂದುವರಿಯುವಂಥದ್ದಾಗತ್ತೆ. ಸಹಸ್ರನಾಮ ಅಂತಂದರೆ 1000 ನಾಮ ಅಂತ ಅರ್ಥ. 1000 ನಾಮಗಳನ್ನು ಹೇಳುವಂತಹ ಸ್ತೋತ್ರಗಳು ಸಂಸ್ಕೃತ ಸಾಹಿತ್ಯದಲ್ಲಿ ಬೇಕಾದಷ್ಟು ಸಿಗುತ್ತೆ. ಉದಾಹರಣೆಗೆ ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ, ಲಲಿತಾ ಸಹಸ್ರನಾಮ, ರಾಮ ಸಹಸ್ರನಾಮ, ಅದೇ ರೀತಿ ಶಿವಸಹಸ್ರನಾಮ. ಶಿವಸಹಸ್ರನಾಮವನ್ನು ಸಾಕ್ಷಾತ್ ವಿಷ್ಣು ಭಗವಂತನ ಅವತಾರಿಯಾದಂತಹ ಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಹೇಳಿರುವಂಥದ್ದು. ಯುಧಿಷ್ಠಿರ, ಪಾಂಡವರಲ್ಲಿ ಮುಖ್ಯನಾದಂತಹ ಯುಧಿಷ್ಠಿರ ಭೀಷ್ಮಾಚಾರ್ಯರ ಪಕ್ಕದಲ್ಲಿ ಕುಳಿತು ವಿಷ್ಣು ಸಹಸ್ರನಾಮವನ್ನು ಕೇಳುವಂಥವನಾದ. ಮತ್ತು ಕೇಳ್ತಾನೆ, ನನಗೆ ಶಿವನ ಬಗ್ಗೆ ಹೇಳಿಕೊಡಿ, ಶಿವನ ಸಹಸ್ರನಾಮವನ್ನು ಹೇಳಿ ಎಂದಾಗ ಭಗವಾನ್ ಭೀಷ್ಮಾಚಾರ್ಯರು ಹೇಳ್ತಾರೆ, ಇದನ್ನು ಕೃಷ್ಣ ಪರಮಾತ್ಮ ಮಾತ್ರ ಹೇಳಲಿಕ್ಕೆ ಸಾಧ್ಯ, ಅವನನ್ನೇ ಕೇಳು ಅಂತ. ಆಗ ಕೃಷ್ಣ ಭಗವಂತ ಯುಧಿಷ್ಠಿರನನ್ನು ಕುರಿತು ಶಿವಸಹಸ್ರನಾಮವನ್ನು ಹೇಳಿಕೊಡುವಂಥವನಾಗುತ್ತಾನೆ. ಸಹಸ್ರನಾಮದಲ್ಲಿ ಬಹಳಷ್ಟು ವಿಧ ವಿಧವಾದಂತಹ ವಿಚಾರಗಳನ್ನು ನಾವು ಕಾಣುತ್ತೀವಿ. ಉಪಾಸ್ಯ ದೇವತೆಯ ರೂಪ, ಗುಣ, ವೈಭವ ಮೊದಲಾದಂತಹ ವಿವರಣೆಗಳನ್ನು ಈ ಸಹಸ್ರನಾಮಗಳು ಹೊಂದಿರ್ತವೆ. ಮತ್ತು ಕೆಲವು ದೇವತಾ ದರ್ಶನ ಅಥವಾ ಆಧ್ಯಾತ್ಮಿಕ ಅನುಭವಗಳ ವರ್ಣನೆಯನ್ನು ಹೊಂದಿರ್ತವೆ. ಮತ್ತು ಕೆಲವು ಐಹಿಕ ಆಮುಷ್ಮಿಕ ಸುಖಗಳನ್ನು ಬೇಡುವಂತಹ ಭಕ್ತಿಯಿಂದ ಹೇಳುವಂತಹ ನಾಮಗಳಾಗಿರ್ತವೆ, ಅಥವಾ ಕಷ್ಟ ಕಾರ್ಪಣ್ಯಗಳನ್ನು ದೂರೀಕರಿಸುವುದಕ್ಕಾಗಿ ಮಾಡಿದಂತಹ ಪ್ರಾರ್ಥನೆಗಳಾಗಿರುತ್ತೆ ಅಂತ ಕೂಡ ಹೇಳಬಹುದು. ಭಕ್ತಿ, ಜ್ಞಾನ, ವೈರಾಗ್ಯ ಮೊದಲಾದಂತಹ ಸಾಧನೆಗಳನ್ನು ಉಪದೇಶ ಮಾಡುವಂಥದ್ದು ಈ ಸಹಸ್ರನಾಮಗಳ ಉದ್ದೇಶ. ಸ್ತೋತ್ರಗಳನ್ನು ಮಾಡುವ ಮೂಲಕ ನಾವು ನಮ್ಮ ಭಕ್ತಿಯನ್ನು ಭಗವಂತನಲ್ಲಿ ಅರಿಕೆ ಮಾಡಿಕೊಳ್ಳಬಹುದು ಅಂತ. ಸ್ತೋತ್ರ ಎನ್ನುವಂತಹ ಶಬ್ದ ಸ್ತೂ ಎನ್ನುವಂತಹ ಧಾತುವಿನಿಂದ ನಿಷ್ಪತ್ತಿಯನ್ನು ಪಡ್ಕೊಳ್ಳುತ್ತೆ. ಷ್ಟುಯ್ ಸ್ತುತೌ ಎನ್ನುವಂತಹ ಧಾತುವಿಗೆ ತ್ರ ಎನ್ನುವಂತಹ ಪ್ರತ್ಯಯ ಸೇರಿಕೊಂಡಾಗ, ಸ್ಟ್ರನ್ ಎನ್ನಂಥ ಪ್ರತ್ಯಯದಲ್ಲಿ ತ್ರ ಅನ್ನುವಂಥದ್ದು ಉಳಿಯುತ್ತೆ. ಆ ಪ್ರತ್ಯಯ ಸೇರಿದಾಗ ನಿಷ್ಪನ್ನವಾಗುವಂತಹ ಶಬ್ದವೇ ಸ್ತೋತ್ರ, ಸ್ತೋತ್ರ ಎನ್ನುವಂಥದ್ದು. ಈ ಶಬ್ದಕ್ಕೆ ಸ್ತುತಿ ಅಂತ ಅರ್ಥ ಆಗುತ್ತೆ. ಸ್ತೋತ್ರ, ಸ್ತುತಿ ಮತ್ತು ನುತಿ ಇವೆಲ್ಲ ಪರ್ಯಾಯ ಪದಗಳು. ಒಬ್ಬ ಭಗವಂತನನ್ನು ಉದ್ದೇಶ ಮಾಡಿಕೊಂಡು ಸ್ತುತಿಸುವಂಥದ್ದೇ ಸ್ತೋತ್ರ ಅಂತ ಕರೆಸ್ಕೊಳ್ಳುತ್ತೆ. ಈ ಸ್ತೋತ್ರ ಗದ್ಯ ರೂಪದಲ್ಲಿರಬಹುದು, ಅಥವಾ ಪದ್ಯ ರೂಪದಲ್ಲಿರಬಹುದು, ಮಾತೃಭಾಷೆಯಲ್ಲಿರಬಹುದು. ಹೇಗಾದರೂ ಸರಿ, ಅದು ಸಂಸ್ಕೃತದಲ್ಲಿ ರಚನೆ ಆಗಿರುವಂಥದ್ದು ವಿಶೇಷ. ಬೇರೆ ಭಾಷೆಗಳಲ್ಲೂ ಸ್ತೋತ್ರಗಳಿದ್ದಾವೆ, ಆದರೆ ಸಂಸ್ಕೃತದ ಶಬ್ದಗಳು ವೈಜ್ಞಾನಿಕವಾಗಿ ಬಹಳಷ್ಟು ಅರ್ಥಗರ್ಭಿತವಾಗಿರುವುದರಿಂದ ಹೆಚ್ಚಾದ ಸ್ತೋತ್ರ ಸಾಹಿತ್ಯ ಸಂಸ್ಕೃತದಲ್ಲಿ ಕಂಡುಬರುತ್ತೆ. ಸಂಸ್ಕೃತದಲ್ಲಿ ಈ ಸ್ತೋತ್ರಗಳನ್ನು ಹೇಳಿದಾಗ ಒಂದು ರೀತಿಯಾದಂತಹ ಕಂಪನ ಅನ್ನುವಂಥದ್ದು ನಮ್ಮಲ್ಲಿ ಉಂಟಾಗತ್ತೆ. ಆ ಕಂಪನದ ಅನುಭವವೇ ಮನುಷ್ಯನಿಗೆ ಆನಂದವನ್ನು ಉಂಟು ಮಾಡುತ್ತೆ. ಆನಂದದ ಪರಾಕಾಷ್ಠೆಯ ಶಾಶ್ವತ ಅನುಭವವೇ ಮಾನವ ಜೀವನದ ಚರಮ ಲಕ್ಷ್ಯ ಅಂತ ಕರೆಸ್ಕೊಳ್ಳುತ್ತೆ. ಇದನ್ನು ನಾವು ಸಣ್ಣ ಸಣ್ಣ ವಿಷಯ ವಸ್ತುಗಳಲ್ಲಿ ಹುಡುಕ್ತಾ ಇದ್ದೀವಿ, ಆದರೆ ನಿಜವಾದ ಆನಂದ ನಮಗೆ ಅವುಗಳಿಂದ ಲಭ್ಯ ಆಗ್ತಾ ಇಲ್ಲ. ಇದನ್ನು ಕಂಡುಕೊಂಡಂತಹ ನಮ್ಮ ಋಷಿ ಮುನಿಗಳು ಸಾವಿರಾರು ವರ್ಷಗಳ ಹಿಂದೆಯೇ
ತಪಸ್ಸನ್ನು ಆಚರಿಸಿ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ನಮಗೆ ಉಪದೇಶವನ್ನು ನೀಡಿದ್ದಾರೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ಯೋ ವೈ ಭೂಮಾ ತತ್ ಸುಖಂ ನಾಲ್ಪೇ ಸುಖಮಸ್ತಿ ಅಂತ. ಯಾವುದು ಭೂಮವಾಗಿದೆಯೋ, ಭೂಮಾ ವಿದ್ಯೆ ಅಂತಂದರೆ ಬ್ರಹ್ಮ ಸಾಕ್ಷಾತ್ಕಾರ ಪೂರ್ವಕವಾದಂತಹ ವಿದ್ಯೆ ಯಾವುದಾಗಿದೆಯೋ ಅದು ಮೋಕ್ಷ ಅಂತ ಕರೆಸ್ಕೊಳ್ಳುತ್ತೆ. ಅಂಥದ್ದೇ ನಿಜವಾದ ಸುಖವನ್ನು ನೀಡುತ್ತೆ. ನಾಲ್ಪೇನ ಸುಖಂ, ಇನ್ಯಾವುದರಲ್ಲೂ ಕೂಡ ಅಲ್ಪದರಲ್ಲಿ ಸುಖ ಅನ್ನುವಂಥದ್ದನ್ನು ಹುಡುಕ್ಲಿಕ್ಕೆ ಆಗೋದಿಲ್ಲ. ಅಂತಹ ಬ್ರಹ್ಮವಿದ್ಯೆಯನ್ನು ಸತ್, ಭೂಮ, ಆಕಾಶ, ದಹರ, ಆತ್ಮ, ಪ್ರಾಣ, ಅಕ್ಷಿಪುರುಷ, ಆದಿತ್ಯ ಪುರುಷ, ಭೂತಯೋನಿ, ಮಹದ್ಭೂತ, ಈಶ, ಅಕ್ಷರ, ಅಂಗುಷ್ಠ ಮಾತ್ರ, ಹೀಗೆ ಅನೇಕ ಹೆಸರುಗಳಿಂದ ಕರೆಯಲಾಗತ್ತೆ. ಅಂತಹ ಬ್ರಹ್ಮವಸ್ತು ನಿರ್ಗುಣ ನಿರಾಕಾರವಾದದ್ದು. ನಿರ್ಗುಣ ನಿರಾಕಾರವಾದಂತಹ ಬ್ರಹ್ಮವಸ್ತುವನ್ನು ಪಡೆಯೋದು ಬಹಳ ಕಷ್ಟದ ಕೆಲಸ. ಹಾಗಾಗಿ ನಮ್ಮ ಋಷಿಮುನಿಗಳು ನಮಗೆ ಸ್ತೋತ್ರಗಳನ್ನು ರಚನೆ ಮಾಡಿಕೊಟ್ರು. ಭಕ್ತರು ಆ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಆ ಭಕ್ತರ ಕಲ್ಯಾಣಕ್ಕಾಗಿ ಭಗವಂತ ಅವತಾರಗಳನ್ನು ಧಾರಣೆ ಮಾಡಿ ಬರ್ತಾ ಇರುವಂಥದ್ದು ಪುರಾಣಗಳಲ್ಲಿ, ಮಹಾಭಾರತದಲ್ಲಿ ನಮಗೆ ಸಿಗುವಂಥದ್ದಾಗತ್ತೆ. ಭಗವದ್ಗೀತೆಯಲ್ಲಿ ಪರಮಾತ್ಮ ಅದೇ ಮಾತನ್ನು ಹೇಳ್ತಾನೆ, ಯಾರು ಹೇಗೆ ನನ್ನನ್ನು ಆಶ್ರಯಿಸ್ತಾರೋ ಅವರು ನನ್ನನ್ನು ಹಾಗೇ ಪಡೆಯುವಂಥವರಾಗ್ತಾರೆ, ಅವರಿಗೆ ನಾನು ಅದೇ ರೀತಿಯಲ್ಲಿ ಆಶೀರ್ವಾದ ಮಾಡ್ತೀನಿ ಅರ್ಜುನ ಅನ್ನುವಂತಹ ಮಾತನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಭಕ್ತರು ಕೆಲವರು ದೇವಿ ಅಂತ ಆರಾಧನೆ ಮಾಡಿದ್ರೆ ನಾನು ಅವರಿಗೆ ದೇವಿ ರೂಪದಿಂದ ಆಶೀರ್ವಾದ ಮಾಡ್ತೀನಿ, ಶಿವ ಅಂತ ಆರಾಧನೆ ಮಾಡಿದ್ರೆ ಶಿವನ ರೂಪದಲ್ಲಿ ಬರ್ತೀನಿ, ವಿಷ್ಣು ಅಂತಂದರೆ ವಿಷ್ಣುವಿನ ರೂಪದಲ್ಲಿ ಬರ್ತೀನಿ, ಅವರವರ ಭಾವಕ್ಕೆ ತಕ್ಕ ಹಾಗೆ ಅವರಿಗೆ ನಾನು ದರ್ಶನವನ್ನು ಕೊಡ್ತೀನಿ ಅಂತ ಭಗವಂತ ಹೇಳ್ತಾನೆ. ಏಕಂ ಸದ್ವಿಪ್ರಾ ಬಹುಧಾ ವದಂತಿ, ಋಗ್ವೇದದ ಮಾತು. ಸತ್ಯ ಒಂದೇ, ವಿಪ್ರರು ವಿಧ ವಿಧವಾಗಿ ಸ್ತೋತ್ರವನ್ನು ಮಾಡ್ತಾರೆ. ಆ ವಿಧ ವಿಧವಾದ ಸ್ತೋತ್ರದ ರೀತಿಯಲ್ಲೇ ಭಗವಂತ ಆಶೀರ್ವಾದ ಮಾಡುವಂಥವನಾಗ್ತಾನೆ ಅನ್ನೋದು ಗೀತಾವಾಕ್ಯದಲ್ಲಿ ನಮಗೆ ಸಿಗುತ್ತೆ. ಶಿವ, ರಾಮ, ಕೃಷ್ಣ, ದುರ್ಗೆ ಇದೆಲ್ಲವೂ ಕೂಡ ಮೂಲದಲ್ಲಿ ಒಂದೇ ಭಗವಂತ ಎನ್ನುವಂಥದ್ದನ್ನು ಶ್ರೀ ರಾಮಕೃಷ್ಣ ಪರಮಹಂಸರು ತಮ್ಮ ಜೀವನದಲ್ಲಿ ಕಂಡುಕೊಂಡಿದ್ದರು. ಅವರು ಕೆಲವು ವರ್ಷಗಳ ಕಾಲ ಎಲ್ಲ ದೇವತೆಗಳ ಆರಾಧನೆಯನ್ನು ಆರಾಧನಾ ಕ್ರಮದಲ್ಲಿಯೇ ಆರಾಧನೆ ಮಾಡಿ ಒಲಿಸಿಕೊಂಡವರು. ಶಿವನನ್ನು ಒಲಿಸಿಕೊಂಡರು, ವಿಷ್ಣುವನ್ನು ಒಲಿಸಿಕೊಂಡರು, ದುರ್ಗೆಯನ್ನು ಒಲಿಸಿಕೊಂಡರು. ಹೀಗೆ ನಾನಾ ದೇವತೆಗಳನ್ನು ಒಲಿಸಿಕೊಂಡಂತಹ ರಾಮಕೃಷ್ಣರ ಕೊನೆಯ ಮಾತು, ವೇದದ ಕೊನೆಯ ಮಾತು, ಏಕಂ ಸತ್ವಿಪ್ರಾ ಬಹುಧಾ ವದಂತಿ ಎನ್ನುವಂಥದ್ದು. ಹಾಗಾಗಿ ಸಾಧಕನಾದವನು ತನಗೆ ಉಪಾಸ್ಯವಾದಂತಹ ದೇವತೆಯನ್ನು ಮನಸ್ಸಿನಲ್ಲಿ ಆರಾಧನೆ ಮಾಡಿಕೊಂಡು ಆ ಭಗವಂತನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು, ಭಜನೆಗಳನ್ನು ಮಾಡುವ ಮೂಲಕ ಅಪೂರ್ವವಾದಂತಹ ಆನಂದವನ್ನು ಅನುಭವಿಸಬಹುದು ಅನ್ನುವಂಥದ್ದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಅಧ್ಯಯನ ಮಾಡುವಾಗ ಶಿವನಿಗೆ ಸಂಬಂಧಪಟ್ಟಂತಹ ಸ್ತೋತ್ರ ಅದು ಶಿವಸಹಸ್ರನಾಮ ಅನ್ನುವಂಥದ್ದು. ಮೊದಲೇ ಹೇಳಿದ ಹಾಗೆ ಶಿವಸಹಸ್ರನಾಮ ಮಹಾಭಾರತದಲ್ಲಿ ಬರುವಂಥದ್ದು, ಅನುಶಾಸನಿಕ ಪರ್ವದಲ್ಲಿ. ಸ್ವತಃ ಕೃಷ್ಣ ಭಗವಂತನೇ ಆ ಶಿವನನ್ನು ಕುರಿತು ಸ್ತೋತ್ರ ಮಾಡುವಂಥದ್ದು ಯುಧಿಷ್ಠಿರನಿಗಾಗಿ. ಮಹಾದೇವನ ದರ್ಶನವನ್ನು ತಾನು ಪಡಿಬೇಕು ಅಂತ ಕೃಷ್ಣ ಭಗವಂತ ಒಂದು ಬಾರಿ ಹಿಮಾಲಯಕ್ಕೆ ಹೋಗಿರ್ತಾನೆ. ಅಲ್ಲಿ ಉಪಮನ್ಯು ಎನ್ನುವಂತಹ ಮಹರ್ಷಿ ಶಿವದೀಕ್ಷೆಯನ್ನು ಕೃಷ್ಣನಿಗೆ ಕೊಡುತ್ತಾನೆ. ದೀಕ್ಷೆಯನ್ನು ಪಡೆದಂತಹ ಕೃಷ್ಣ ಭಗವಂತ ತಪಸ್ಸನ್ನು ಆಚರಿಸಿ ಮಹಾದೇವನ ದರ್ಶನವನ್ನು ಪಡೆಯುವಂಥವನಾಗ್ತಾನೆ. ಹರ್ಷದಿಂದ ಕೃಷ್ಣ ಭಗವಂತ ಮತ್ತೆ ಆ ಉಪಮನ್ಯು ಮಹರ್ಷಿಯ ಬಳಿಗೆ ಬಂದು ತನಗೆ ಆದಂಥ ಅನುಭವಗಳನ್ನು ಹಂಚಿಕೊಳ್ಳುತ್ತಾನೆ. ಆಗ ಉಪಮನ್ಯು ಎನ್ನುವಂತಹ ಮಹರ್ಷಿ ಹಿಂದೆ ತಾನು ತಂಡಿ ಎನ್ನುವಂತಹ ಮಹರ್ಷಿಯಿಂದ ಮಹಾದೇವನ ಚರಿತ್ರೆಯನ್ನು ಕೇಳಿದ ವಿಚಾರವನ್ನು, ಆ ನಾಮಗಳನ್ನು, ಸಹಸ್ರನಾಮವನ್ನು ಕೃಷ್ಣ ಭಗವಂತನಿಗೆ ವಿವರಿಸ್ತಾನೆ. ಕೃತಯುಗದಲ್ಲಿ ತಂಡಿ ಎನ್ನುವಂತಹ ಒಬ್ಬ ಮಹರ್ಷಿ ಶಿವನ ಮಹಾಭಕ್ತ ಆಗಿದ್ದನಪ್ಪ. ಅವನು 10,000 ವರ್ಷಗಳ ಕಾಲ ಈಶ್ವರನನ್ನು ಕುರಿತು ಧ್ಯಾನಸ್ಥನಾಗಿದ್ದ. ಅವನ ತಪಸ್ಸಿಗೆ ಮೆಚ್ಚಿದಂತಹ ಮಹಾದೇವ ಅವನಿಗೆ ದರ್ಶನವನ್ನು ನೀಡಿದ್ದ. ಆಗ ತಂಡಿ ಆ ಈಶ್ವರನನ್ನು ಕುರಿತು ವಿಧ ವಿಧವಾಗಿ ಸ್ತೋತ್ರವನ್ನು ಮಾಡಿದ್ದ. ಕಡೆಯಲ್ಲಿ ಸೃಷ್ಟಿಕರ್ತನಾದಂತಹ ಚತುರ್ಮುಖ ಬ್ರಹ್ಮ
ಹಿಂದೆ ಮಹಾದೇವನನ್ನು ಕುರಿತು ಸ್ತೋತ್ರ ಮಾಡಿದಂತಹ 10,000 ನಾಮಗಳ ಮೂಲಕ ಆ ತಂಡಿ ಅನ್ನುವಂತಹ ಋಷಿ ಈಶ್ವರನನ್ನು ಸ್ತೋತ್ರ ಮಾಡಿದ್ದ. ಇದರಿಂದ ಸಂತುಷ್ಟನಾದಂತಹ ಮಹಾದೇವ ಅವನಿಗೆ ಅಕ್ಷಯತ್ವದ ದಿವ್ಯ ಜ್ಞಾನವನ್ನು ಕೊಟ್ಟು ಅಂತರ್ಹಿತನಾಗಿದ್ದ. ಆ ಮಹಾದೇವನನ್ನು ಕುರಿತು 10,000 ನಾಮಗಳನ್ನು ಬ್ರಹ್ಮದೇವರು ತಂಡಿಗೆ ಹೇಳಿದ್ರು. ತಂಡಿ ಅವುಗಳಲ್ಲಿ 1,000 ನಾಮಗಳನ್ನು ಮಾತ್ರ ಉಪಮನ್ಯುವಾದಂತಹ ನನಗೆ ಉಪದೇಶ ಮಾಡಿದ್ದ. ಅಂತಹ 1,000 ನಾಮಗಳಲ್ಲಿ ಹೇ ಭಗವಂತ ಕೃಷ್ಣ, ನಾನು ಇವತ್ತು ನಿನಗೆ ಹೇಳ್ತೀನಿ ಅಂತ 1,000 ನಾಮಗಳನ್ನು ಕೃಷ್ಣ ಭಗವಂತನಿಗೆ ಉಪಮನ್ಯು ಅನ್ನುವಂಥ ಋಷಿ ಹೇಳಿಕೊಟ್ರು. ಅದೇ 1,000 ನಾಮಗಳನ್ನು ಕೃಷ್ಣ ಭಗವಂತ ಯುಧಿಷ್ಠಿರನಿಗೆ, ಅಲ್ಲಿ ಬಂದಂತಹ ಪಾಂಡವರಿಗೆ ಉಪದೇಶ ಮಾಡುವಂಥವನಾಗುತ್ತಾನೆ. ಹೀಗೆ ಆ ಮಹಾದೇವನ ಶಂಕರನ ಅಸಂಖ್ಯ ಕಲ್ಯಾಣ ಗುಣಗಳನ್ನು ವಿವರಿಸುವಂತಹ ಈ ಸಹಸ್ರನಾಮ ಒಂದು ಮಾನಸ ತೀರ್ಥ ಅಂತ ಕರೆಸ್ಕೊಳ್ಳುತ್ತೆ. ಇದರಲ್ಲಿ ಯಾರೆಲ್ಲ ಮಿಂದೇಳುತ್ತಾರೋ, ಸ್ನಾನವನ್ನು ಮಾಡ್ತಾ ಇದ್ದಾರೋ ಅವರು ವಿರಜರು, ಪಾಪರಹಿತರು ಆಗ್ತಾರೆ ಅಂತ ಉಪನಿಷತ್ತುಗಳು ಹೇಳುತ್ತವೆ. ಅಂತರಾತ್ಮನ ಕೇವಲ ಬಾಹ್ಯ ಸ್ನಾನದಿಂದ ಶುದ್ಧಿಯನ್ನು ಪಡೀಲಿಸಾಗುವುದಿಲ್ಲ. ಅಂತರಾತ್ಮ ಶುದ್ಧ ಆಗಬೇಕು ಅಂತಂದರೆ ಬಸವಣ್ಣನವರು ಹೇಳ್ತಾರೆ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಅಂತ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಆಗೋದು ಯಾವಾಗ ಅಂತಂದರೆ ಭಗವಂತನ ಚಿಂತನೆಯಿಂದ. ದೈಹಿಕವಾಗಿ ಕಾಯಕವೇ ಕೈಲಾಸ, ಮಾನಸಿಕವಾಗಿ ಪರಮಾತ್ಮನ ಚಿಂತನೆಯೇ ಕೈಲಾಸ. ಹಾಗಾಗಿ ಆ ಭಗವಂತನ ವಿಚಾರವನ್ನು ನಾವು ಮನಸ್ಸಿಗೆ ಹಚ್ಚಿದಾಗ ಮನಸ್ಸು ಕ್ಷಣಿಕವಾದಂತಹ ಸುಖಗಳಲ್ಲಿ ತೃಪ್ತಿ ಪಡುವುದನ್ನು ಬಿಟ್ಟುಬಿಡುತ್ತೆ. ಶುದ್ಧನಾದಂತಹ ಭಗವಂತನ ವಿಚಾರವನ್ನು ತಿಳಿತಾ ಹೋಗುತ್ತೆ. ಹಾಗಾಗಿ ಯಾವುದರಲ್ಲಿ ಸ್ನಾನ ಮಾಡಿ ದೇವತೆಗಳೆಲ್ಲ ಪವಿತ್ರರಾದರೋ, ಪೂರ್ಣವಾದ ಏಕತ್ವವನ್ನು ಹೊಂದಿದರೋ ಅದನ್ನು ಮಾನಸ ತೀರ್ಥ ಅಂತಾರೆ. ಆ ಮಾನಸ ತೀರ್ಥ ಯಾವುದು ಅಂತಂದರೆ ಶಿವನ ಸಹಸ್ರನಾಮ. ಈ ಶಿವ ಸಹಸ್ರನಾಮವನ್ನು ಹೇಳುವ ಮೂಲಕ ನಮ್ಮಲ್ಲಿರುವಂತಹ ದೋಷಗಳನ್ನು ನಾವು ಕಳ್ಕೊಂಡಾಗ, ರಾಗದ್ವೇಷ ಎನ್ನುವಂಥದ್ದನ್ನು ನಾಶ ಮಾಡಿಕೊಂಡಾಗ ಪರಮಗತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗತ್ತೆ. ಆತ್ಮ ಎನ್ನುವಂತಹ ನದಿ ಸಂಯಮ ಎಂಬುವಂತಹ ನೀರಿನಿಂದ ತುಂಬುತ್ತೆ. ಸತ್ಯವೇ ಅದರ ಆಳವಾಗಿ, ಶೀಲವೇ ಅದರ ದಡವಾಗಿ, ದಯೆಯೇ ಅದರ ತರಂಗವಾಗಿ ಹರಿಯುವಂಥದ್ದಾಗತ್ತೆ. ಹೇ ಪಾಂಡುಪುತ್ರ, ಅದರಲ್ಲಿ ನೀನು ಸ್ನಾನ ಮಾಡು ಅಂತ ಭಗವಂತ ಹಿಂದೆ ಹೇಳಿದಂತಹ ಮಾತನ್ನು ನಾವಿಲ್ಲಿ ನೆನೆಸಿಕೊಳ್ಳಬೇಕು. ನಾಳೆಯಿಂದ ಶಿವಸಹಸ್ರನಾಮದ ಶ್ಲೋಕಗಳ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.